ITI ತೋರ್ಸೋಣ ಅಂದ್ಬಿಟ್ಟು ಹಾಸ್ಪಿಟ್ಲ್ ಕಡೆ ಬಂದಿದ್ದೆ. ರೋಡ್ ಫುಲ್ಲು ಖಾಲಿ ಐತೆ ನೋಡಿ, ಇಲ್ಲೆಲ್ಲ ಪಾಳು ಬಿದ್ದಿದ್ದ ಮನೆ. ಆದರೆ ಇಲ್ಲೊಬ್ಬ ಆತ ಮಿತ್ರ ಕಾಯ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ಏನಪ್ಪ ಸಮಾಚಾರ? ಹೊಸ ಗಾಡಿ ಇಟ್ಕೊಂಡಿದ್ಯಾ? NS ಎಷ್ಟು ತಿಂಗಳಾಯ್ತು ತಗೊಂಡು? 2 ತಿಂಗಳಾಗಿದೆ. 2 ತಿಂಗಳು? ಅಬ್ಬಬ್ಬಬ್ಬ ಲ್ಯಾಟ್ರಿ. ಏನು ಅನ್ನಿಸ್ತಪ್ಪ ನಿನಗೆ ರಿವ್ಯೂ? ಇವತ್ತು ರಿವ್ಯೂಗೆ ಬಂದಿದ್ದೀವಿ, ಯುಗಾದಿ ಹಬ್ಬದ ಸ್ಪೆಷಲ್ಲು. ನೋಡಿ ಫ್ರೆಂಡ್ಸ್, ಇದೇ ನಮ್ಮ NS 200. ನೋಡಿ ಫ್ರೆಂಡ್ಸ್, ಯುಗಾದಿ ಹಬ್ಬದ ಸ್ಪೆಷಲ್ಗೆ ಗಾಡಿ ತಂದಿದ್ದೀವಿ. ಒಂದು ನಿಮಿಷ ಕಟ್ ಮಾಡು. ಉದ್ದ ಖರ್ಚು ಮಾಡಲ, ಅರ್ಧ ಖರ್ಚು ಮಾಡಲ? ಗಾಡಿ ಈ ಥರ ಇದೆ. ಎಲ್ಲರೂ ಕೇಳ್ತಿದ್ರಿ ವಾಕ್ ಅರೌಂಡ್ ಮಾಡ್ತಾ ಇಲ್ಲ ನೀನು ಅಂತ. ಗಾಡಿ ಎಕ್ಸ್ಪ್ಲೇನ್ ಎಲ್ಲ ಮಾಡ್ತೀಯ, ವಾಕ್ ಅರೌಂಡ್ ಮಾಡ್ತಾ ಇಲ್ಲ ಅಂತ. ಅದಕ್ಕೆ ಈ ಸಲ ವಾಕ್ ಅರೌಂಡ್ನ ಅಪ್ಡೇಟ್ ಮಾಡಿದ್ದೀನಿ. ಬೈಕಂದು ವಾಕ್ ಅರೌಂಡ್ ನೋಡಿದ್ರಿ, ಇವಾಗ ರಿವ್ಯೂ ಕೇಳೋಣ. ಏನಪ್ಪ ದರ್ಶನ್, 2 ತಿಂಗಳು ಓಡಿಸಿದ್ಯಾ ಗಾಡಿನ, ಫಸ್ಟ್ ಸರ್ವಿಸ್ ಆಯಿತು, ಹೆಂಗನ್ನಿಸ್ತಪ್ಪ ನಿನಗೆ ಗಾಡಿ? ಸೊ ಇದು ಬಂದು NS 200, ಬಜಾಜ್ ಪಲ್ಸರ್ NS 200 ಆಯಿತು. ಆಮೇಲೆ ಇದು 2025 ಮಾಡಲ್, 24 ಮಾಡಲು. ಆ್ಯಕ್ಚುಲಿ ನಾನು January 16th ತೊಗೊಂಡಿರೋದು. ಸೊ ನಿಮಗೆ ಇದರಲ್ಲಿ ABS, ಡುವೆಲ್ ಡಿಸ್ಕ್ ಬ್ರೇಕು ವಿತ್ 20 PS ಪವರ್, 18.74 Nm ಟಾರ್ಕ್ ಅಟ್ 8500 RPM ಸಿಗ್ತದೆ. ಯಮ್ಮ ಏನಾರು ಬಂದು ನೋಡ್ಬಿಟ್ರೆ ನನ್ನ ಮಗ ನನಗಿಂತ ಚೆನ್ನಾಗಿ ಮಾಡ್ಬಿಟ್ಟವನಲ್ಲ ಇದನ್ನ ಅನ್ಕೊಂಡು ವಾಪಸ್ ಹೊಟ್ಟೋಗ್ಬಿಡ್ತಾನೆ. ನಿಮಗೆ ಗಾಡಿ ಟಾಪ್ ಸ್ಪೀಡ್ ಬಂದು 130 ಪ್ಲಸ್ ಹೋಗ್ತದೆ. ಸೊ ನಾನು ಟ್ರೈ ಮಾಡಿರೋದು ಬಂದು 139, 140 ಗಂಟೆ ಹೋಗಿದ್ದೀನಿ. ಇನ್ನೂ ಪವರ್ ಇದೆ, ನನಗೆ ರೋಡ್ ಸರಿಯಾಗಿ ಸಿಕ್ಕಿಲ್ಲ ಅಷ್ಟೇ. ನೀನಂದ್ರೆ ಸುಳ್ಳಂದ್ರೆ ನೀನು ನೆಕ್ಸ್ಟ್ ಕಾಗೆ ಆರಿಸ್ಬೇಕಂತಿದೆ ಲೇ. ಸೊ ನಿಮಗೆ ಬಂದು ಇದಾಗೆ ಹೆಡ್ಲೈಟು ತುಂಬ ಅಡ್ವಾನ್ಸ್ಡ್ ಆಗಿ ಸಿಗ್ತದೆ. ಇವಾಗ ಇದು ಬರೀ ಲೋ ಬೀಮು. ಹೈ ಬೀಮ್ ಬೇಕಂದರೆ ಇಲ್ಲಿ ಆಕ್ಸೆಸ್ ಮಾಡಿದೆ ಹೈ ಬೀಮ್ ಬರ್ತದೆ. ಸೊ ನಿಮಗೆ ಇಲ್ಲಿ ಕಾರ್ಡಾಗಿ ಹೋಗೋದಲ್ಲ, ಹೈ ಬೀಮ್ ತುಂಬ ಜೋರಾಗಿ ತರಿಸ್ತದೆ, ಪ್ರೋ ಚೆನ್ನಾಗಿ ಬರ್ತದೆ. ಬೇಕಿದ್ರೆ ನೀವು ಆರಾಮಾಗಿ ಡಿಮ್ಯಾಂಡ್ ಡಿಪ್ ಮಾಡ್ಕೊಬೋದು ನೋಡಿ. ಓಕೆ, ಕತ್ಲಕ್ಕಾಗೆಲ್ಲ ಚೆನ್ನಾಗಿ ತರಿಸ್ತದೆ ಗಾಡಿ. ಪ್ಲಸ್ ನಿಮಗೆ ಇದರಲ್ಲಿ DTSI, ಬಜಾಜ್ DTSI ಇಂಜಿನ್ ಬರ್ತದೆ, ಡುವೆಲ್ ಸ್ಪಾರ್ಕ್ ಪ್ಲಗ್ ಅಂತ. ಅದು ಕರೆಕ್ಟಾಗಿ ಹೇಳು. ಡ್ಯುಯಲ್ ಟ್ವಿನ್ ಸ್ಪಾರ್ಕ್ ಇಗ್ನಿಷನ್ ಅಂತ. DTIS ಅಂದರೆ ಡ್ಯುಯಲ್ ಟ್ವಿನ್ ಸ್ಪಾರ್ಕ್ ಇಗ್ನಿಷನ್ ಅಂತ. 2 ಸ್ಪಾರ್ಕ್ ಪ್ಲಗ್ ಬರುತ್ತೆ. ಇದು ಬಂದು ಫ್ಯೂಯಲ್ ಇಂಜೆಕ್ಟರು ಲೇಟೆಸ್ಟು. ಇವಾಗ ಗಾಡಿ ತಗೊಂಡು ಎಲ್ಲ ಓಡಿಸಿದ್ಯಾ? ಎಷ್ಟಪ್ಪ ಟಾಪ್ ಸ್ಪೀಡ್ ಹೊಡೆದಿರೋದು? 139 ಅಂದರೆ ಆಲ್ಮೋಸ್ಟ್ 140 ಹತ್ತತ್ರ ಹೋಗಿದ್ದೀನಿ. ಮೀಟರ್ ಬೇಕು, ಮೀಟರ್. ನೋಡಿ ಫ್ರೆಂಡ್ಸ್, ಗಾಡಿ ತಗೊಂಡು ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ ಅಣ್ಣ. ಪ್ಲಸ್ ಅಲಾಯ್ ವೀಲ್ಸು. ಕಿಕ್ಕರ್ ಕೊಡಬೇಕಿತ್ತು, ಬಜಾಜ್ ಅವ್ರು ಕೊಡಲಿಲ್ಲ. ನಾನು ಕೊಡಲ್ಲ. ಏನೇನು ಬರುತ್ತಪ್ಪ ಈ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರಲ್ಲಿ? ಸೊ ಇದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ನಿಮಗೆ ಆನ್ ಮಾಡಿದ ನ್ಯಾವಿಗೇಷನ್ ಸಿಸ್ಟಮ್ ಬರ್ತದೆ. ಗೇರು ಎಷ್ಟನೇ ಗೇರಾಗಿ ಓಡ್ತಾ ಇದೆ ಅಂತ ಬರ್ತದೆ. ಓಡೋಮೀಟ್ರ್ ಬರ್ತದೆ. ಟ್ರಿಪ್ A, ಟ್ರಿಪ್ B ಬರ್ತದೆ. ಪ್ಲಸ್ ಮೈಲೇಜ್ ಬರ್ತದೆ, ಆ ಪರ್ಟಿಕ್ಯುಲರ್ ಟ್ರಿಪ್ಪಾಗಿ ಎಷ್ಟು ಮೈಲೇಜ್ ಬರ್ತೈತೆ ಅಂತ. ಸೊ ನಾನು ಫಸ್ಟ್ ಟ್ರಿಪ್ಪು 406 ಕಿಲೋಮೀಟರ್ಸ್ ಹೋಗಿದ್ದೆ ಫಸ್ಟ್ ರೈಡು. ಓಕೆ, ಟ್ರಿಪ್ ಆದಾಗ 40 ಮೈಲೇಜ್ ಕೊಟ್ಟಿದೆ ನನಗೆ. ಓಕೆ ಓಕೆ. ಸೊ ಇದು ಸೆಕೆಂಡು 247 ಕಿಲೋಮೀಟರ್ಸ್ ಟ್ರಿಪ್ ಹೋಗಿದ್ದೆ ನಾನು ಆಚೆ. ಆ್ಯಕ್ಚುಲಿ ತಮಿಳ್ನಾಡಕ್ಕೆಲ್ಲ ಹೋಗಿದ್ದೆ. ಅವಾಗ ನಂಗೆ 42 ಮೈಲೇಜ್ ಕೊಟ್ಟಿದೆ. ಸೊ ಮೋರ್ ದೆನ್ ಎಕ್ಸ್ಪೆಕ್ಟೆಡ್ ಮೈಲೇಜೇ ಬರ್ತಾಯಿದೆ ನನಗೆ. ಪ್ಲಸ್ಸು ABS ಅಲರ್ಟ್ ಬರ್ತದೆ, ABS ಆನ್ ಆಗ್ತದ ಆಫ್ ಆಗ್ತದ ಅಂತ. ಇದು ಇಗ್ನಿಷನ್ ಇಂಜಿನ್ದು ಅಲರ್ಟು. ಆಯಿಲ್ ಏನಾದರೂ ಲೀಕ್ ಆದರೆ ಅದು ಗೊತ್ತಾಗ್ತದೆ ನಿಮಗೆ. ಇದು ಗೇರ್ದು ಬರ್ತದೆ. ಪ್ಲಸ್ ಇದು ಹೆಡ್ಲೈಟದು ಡಿಮ್ ಆ್ಯಂಡ್ ಡಿಪ್ ಮಾಡ್ಕೊಳಕ್ಕೆ. ಓಕೆ, ಟೈಮು ಇಲ್ಲ ಅಡ್ಜಸ್ಟ್ ಮಾಡ್ಕೊಬೋದು. ಇದು ಕರೆಕ್ಟ್ ಟೈಮ್ ಇದೆ ಇವಾಗ. ಓಕೆ, ಬ್ಲೂಟೂತು ಕನೆಕ್ಟ್ ಮಾಡ್ಕೊಬೋದು. ಇದಾಗ ನ್ಯಾವಿಗೇಷನ್ ಬರ್ತದೆ ನಿಮಗೆ. ಓಕೆ, ಇಷ್ಟೆಲ್ಲ ಫೀಚರ್ಸ್ ಇದೆಯಾ? ಪ್ಲಸ್ ನೀವು ಕಾಲು ರಿಸೀವ್ ಮಾಡ್ಕೊಬೋದು ಇದರಿಂದ. ಕಾಲು ರಿಸೀವ್ ಮಾಡಿ. ಸಪೋಸ್ ನೀವು ರೈಡ್ ಮಾಡ್ತಾ ಇದ್ದೀರಾ, ನೀವು ಇಯರ್ಪಾಡ್ಸ್ ಹಾಕ್ಕೊಂಡಿದ್ದೀರಾ, ಆಮೇಲೆ ಗಾಡಿಯಾಗ ಮ್ಯಾಪ್ ಹಾಕ್ಕೊಂಡಿದ್ದೀರಾ, ನಿಮ್ಗೆ ಏನಾದರೂ ಕಾಲ್ ಬಂತು ಅಂದರೆ ಇಲ್ಲಿ ಬ್ಲೂ ಕಲರ್ ಲೈಟು ಬ್ಲಿಂಕ್ ಆಗ್ತಾ ಇರ್ತದೆ. ಪ್ಲಸ್ಸು ನೀವು ಬೇಕಿದ್ರೆ ಕಾಲ್ ಏನಾದರೂ ರಿಸೀವ್ ಮಾಡಬೇಕಂದ್ರೆ ಡಬಲ್ ಟ್ಯಾಪ್ ಮಾಡಿದ್ರೆ ಕಾಲ್ ರಿಸೀವ್ ಆಗ್ತದೆ. ಸಿಂಗಲ್ ಟಚ್ ಹಂಗೆ ಇಟ್ಕೊಂಡಿದ್ರೆ ಕಾಲ್ ಕಟ್ ಆಗ್ತದೆ. ಓಕೆ, ಇಲ್ಲೇ ಪರ್ಸನ್ ನಂಬರು, ಪರ್ಸನ್ ನೇಮ್ ಕೂಡ ಬರ್ತದೆ ಇದರಲ್ಲಿ. चीटिंग करता है तू।
ಇದೇನಿದು? ಇದು ಇಗ್ನಿಷನ್ ಸ್ವಿಚ್ಚು, ಅಂದರೆ ಗಾಡಿ ಇವಾಗ ಹಿಂಗೆ ಮಾಡಿಬಿಟ್ಟು ನೀವು ಸ್ಟಾರ್ಟ್ ಮಾಡೋಕೆ ಹೋದ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ. ಕಿಲ್ ಸ್ವಿಚ್ಚು. ಹಾಂ. ಸೊ ಇವಾಗ ಸೌಂಡ್ ಬರ್ತಿದೆಯಲ್ಲ, ಆ ಸೌಂಡ್ ಬಂದು ನಿಮಗೆ ಫ್ಯೂಲ್ ಇಂಜೆಕ್ಟ್ರು ಪೆಟ್ರೋಲ್ ಸ್ವಲ್ಪ ಎಳ್ಕೊತದೆ ಇಂಜಿನ್ ಸ್ಟಾರ್ಟ್ ಮಾಡಬೇಕಂತ. ಗಿರ್ರೆ ಅಂತ ಒಂದು ಸೌಂಡ್ ಬಂತಲ್ಲ. ಓಕೆ. ಇವಾಗ ಸ್ಟಾರ್ಟ್ ಮಾಡಿದೆ ಗಾಡಿ ಸ್ಟಾರ್ಟ್ ಆಗ್ತದೆ. ಪ್ಲಸ್ ನಿಮಗೆ ಇವಾಗ ನಾವು ಫಸ್ಟ್ ಸ್ಟ್ಯಾಂಡ್ ಹಾಕಿದ್ದೀನಿ ಗಾಡಿಯಲ್ಲಿ ಸ್ಟ್ಯಾಂಡ್ ಸೆನ್ಸರ್ ಬರ್ತದೆ. ನ್ಯೂಟ್ರಲ್ ಇದ್ದಾಗ ಗಾಡಿ ಸ್ಟಾರ್ಟ್ ಆಗ್ತದೆ. ಇವಾಗ ನಾನು ಫಸ್ಟ್ ಗೇರ್ ಗಾಡಿ ಹಾಕ್ತೀನಿ, ಗಾಡಿ ಆಫ್ ಆಗ್ತದೆ ನೋಡ್ಕೊಳ್ಳಿ. ನೋಡಿ ಇವಾಗ ಫಸ್ಟ್ ಗೇರ್ ಹಾಕ್ತೀನಿ ಗಾಡಿನ, ಇದು ಆಕ್ಚುಲಿ ಚೆನ್ನಾಗಿರೋ ಗಾಡಿ ಆಫ್ ಆಗ್ತದೆ. ಫುಲ್ ಸೆನ್ಸರ್, ಸ್ಟ್ಯಾಂಡ್ ಸೆನ್ಸರ್ ಇದು ಸೆನ್ಸರ್ಡ್. ಇದೆಲ್ಲ ಮಾಡೋದು ECU ಅಂತ. ECU ಅಂದರೆ ಎಲೆಕ್ಟ್ರಿಕಲ್ ಕಂಟ್ರೋಲ್ ಯೂನಿಟ್ಟು. ಇದೇನು ಮಾಡುತ್ತೆ, ತುಂಬ ಇದಕ್ಕೆ ಬ್ರೈನೇ ಅದು. ಇವಾಗ ABS ವರ್ಕ್ ಆಗಬೇಕಾ, ECU ಕನೆಕ್ಟ್ ಆಗಿರುತ್ತೆ. ಫ್ಯೂಯಲ್ ಇಂಜೆಕ್ಟ್ರ್ ವರ್ಕ್ ಆಗಬೇಕಾ, ಫ್ಯೂಯಲ್ ಎಷ್ಟು ಇಂಜಿನ್ಗೆ ಹೋಗ್ಬೇಕು ಅಂತ, ಅದು ECU ಕನೆಕ್ಟ್ ಆಗಿರುತ್ತೆ. ಆಮೇಲೆ ಈಗ ಬ್ರೇಕು ಬ್ಯಾಕ್ ಬ್ರೇಕಿಗೆ ಅಪ್ಲೈ ಮಾಡ್ತೀರಾ, ಅದು ECU ಕನೆಕ್ಟ್ ಆಗಿರುತ್ತೆ. ಹೆಡ್ಲೈಟ್ಗೆ ಇದಕ್ಕೆ ECU ಕನೆಕ್ಟ್ ಆಗಿರಲ್ಲ, ಬಟ್ ಇದರಲ್ಲಿ ಕಾಯಿಲ್ ಇರುತ್ತೆ ಒಂದು, ಏನು ಡಿಸ್ಚಾರ್ಜ್ ಕಾಯಿಲ್ ಅಂತ. ಅದೇನು ಮಾಡುತ್ತೆ, ಗಾಡಿ ಆಫ್ ಆಗಿ ಒಂದು ಸ್ವಲ್ಪ ಹೊತ್ತು ಹಂಗೆ ಹೋಲ್ಡಲ್ಲಿ ಇಟ್ಕೊಂಡು ಆಮೇಲೆ ಆಫ್ ಆಗುತ್ತೆ ಹೆಡ್ಲೈಟು. ಓಕೆನಾ? ಆಮೇಲೆ ಇನ್ನು ಡಿಜಿಟಲೈಸ್ ಆಗಿದೆ LED ಇಂಡಿಕೇಟರ್ಸ್ ಎಲ್ಲ LED ಇಂಡಿಕೇಟರ್ಸ್ ಅಂತ, ಅಲಜನ್ ಇಂಡಿಕೇಟರ್ಸ್ ಎಲ್ಲ ಇದೆಲ್ಲ LED ಇಂಡಿಕೇಟರ್ಸ್. ನಾನೊಂದು ರೈಡ್ ಹೋಗಿ ನೋಡ್ಬೋದಾ ಹೆಂಗಿದೆ ಅಂತ? ಹಾಂ, ಸ್ಟಾರ್ಟ್. ನೋಡಿ ಫ್ರೆಂಡ್ಸ್, ಬೇರೆಯವ್ರ ಗಾಡಿ ಅಂದರೆ ಎಗ್ಗ ಮಗ್ಗ ಓಡಿಸ್ತಾನೆ ನನ್ನ ಮಗ. ನೋಡಿ ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನಗೆ? ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡ್ತಾನೆ ನೋಡಿ ಫ್ರೆಂಡ್ಸ್. ಅಳು ಇದೆ, ಬೇಜಾರಿದೆ, ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೇನು ಮೋಸ ಮಾಡಿದ್ದೆ? ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ? ನನ್ನ ನಡವಳಿಕೆಗಳಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತಕ್ಕಂಥದ್ದು ಹಲವಾರು ಬಾರಿ ನನಗೆ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೇನೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಫ್ರೆಂಡ್ಸ್, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಗಾಡಿ ಪಿಕಪ್ ಮಾತ್ರ ಸೈಕಾಗಿತ್ತು, ನಮಗೆಲ್ಲ ಗೊತ್ತಾಗೋಯ್ತು. ಆಮೇಲೆ ABS ಬಿಟ್ಟು ಬ್ರೇಕ್ ಹಿಡಿತು. ಆ್ಯಕ್ಚುಲಿ ಅದು ಮಾತ್ರ ನಾನು ಸಡನ್ನಾಗಿ ಹಿಡಿಯೋಕ್ಕೆ ಟ್ರೈ ಮಾಡಿದೆ, ಆದರೆ ಅದು ಅಪ್ಲೈ ಆಗಲಿಲ್ಲ. ABS ಪಕ್ಕ ವರ್ಕಿಂಗಲ್ಲಿದೆ. ಈ ಥರ ಇರಬೇಕು ಇದ್ದರೆ. ಆಯಿತು ಫ್ರೆಂಡ್ಸ್, ನೋಡಪ್ಪ ನಿನ್ನ ವ್ಯೂವರ್ಸ್ಗೆ ಇನ್ನೇನಾದ್ರು ತಗೊಳ್ಳೋದು ಏನಾದ್ರು ಹೇಳ್ತೀಯಾ ತಗೊಳ್ಳೋದ್ರ ಬಗ್ಗೆ? ನಿಮಗೆ ಹೈವೇ ಅಲ್ಲಿ ಕ್ರೂಸಿಂಗ್ ಮಾಡ್ಬೇಕಂದ್ರೆ NS ತಗೊಳ್ಳಿ. ಇಲ್ಲ ನಾನು ಬೆಟ್ಟ ಗುಡ್ಡ ಮೇಲೆ ಹಚ್ಬೇಕು, ಆಫ್ ರೋಡಿಂಗ್ ಮಾಡ್ಬೇಕಂದ್ರೆ ಎಕ್ಸ್ಪಲ್ಸ್ ತಗೊಳ್ಳಿ. ಎಕ್ಸ್ಪಲ್ಸ್ ಆ್ಯಕ್ಚುಲಿ ನಾನು ತಗೊಳ್ಳೋಣ ಅಂತಿದ್ದೆ. ಅದೇ ನೀನು ಹೇಳ್ತಾ ಇರೋದು 200cc ರೇಂಜ್, 200cc ಸೆಗ್ಮೆಂಟಲ್ಲಿ. ಓಕೆ. ಆ್ಯಕ್ಚುಲಿ ಎಕ್ಸ್ಪಲ್ಸ್ ತಗೊಳ್ಳೋಣ ಅಂತಿದ್ದೆ, ಅದೇ ನನಗೆ ಸ್ಪೀಡ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ. ನನಗೆ ಬೆಟ್ಟ ಗುಡ್ಡ ಹತ್ಸೋಷೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಸೊ ಅದು ಎಕ್ಸ್ಪಲ್ಸ್ ಬರೀ 70 ಏನೋ ಟಾಪ್ ಸ್ಪೀಡು ಪ್ಲಸ್ ಹೀಟಿಂಗ್ ಇಶ್ಯೂಸ್ ಏನೋ ಇದೆ ಅಂತ ಹೇಳಿದ್ರು. ನನಗೆ NS ಸ್ಟಾರ್ಟಿಂಗ್ ಏನೋ ತುಂಬ ಇಷ್ಟ ಆಯಿತು, ಕಾಲೇಜಾಗ ಒಳ್ಳೆ ಕ್ರೇಜ್ ಇದೆ, ಅದಕ್ಕೆ ನಾನು NS ತಗೊಂಡೆ. ಇವ್ನ್ಯಾವನ ಸೆಡೆ ನನ್ನ ಮಗ. ನೀವು ನೋಡಿ, ನಿಮ್ಗೆ ಇಷ್ಟ ಆಗಿದೆ ತಗೊಳ್ಳಿ. ಎಷ್ಟಿದೆ ಆನ್ ರೋಡ್ ಪ್ರೈಸು? ಆನ್ ರೋಡ್ ಎಕ್ಸ್ ಶೋರೂಮ್ ಪ್ರೈಸ್ ಬಂದು ನಿಮಗೆ 1.7 ಏನೋ ಬರ್ತದೆ. ಆನ್ ರೋಡ್ ಮಾಡೋಷ್ಟೊತ್ತಿಗೆ 2,15,000 ಆಗ್ತದೆ, 2.15. ಓಕೆ, ಅಂದರೆ ಒಂದು 2 ಲಕ್ಷ ಎಲ್ಲ ಆಕ್ಸೆಸರೀಸ್ ಎಲ್ಲ ಸೇರಿಸಿ 2.15. ಪ್ಲಸ್ ನಿಮಗೆ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಬೇರೆ ಸಿಗ್ತದೆ ನೋಡಿ. ಓಕೆ, ಇದು ಚಾರ್ಜ್ ಹಾಕ್ಕೊಂಡು ಟ್ರಿಪ್ ಗಿಪ್ಗೆ ಹೋಗ್ಬೋದು. ಹಾಂ, ಚಾರ್ಜಿಂಗ್ ಪೋರ್ಟ್ ಸಿಗ್ತದೆ ನಿಮಗೆ. ಓಕೆ, ಮೊಬೈಲ್ ಚಾರ್ಜಿಗೆ ಅಂತೂ ತೊಂದರೆ ಇಲ್ಲ. ಓಕೆ, ಹಂಗಂದರೆ ನೋಡಿ ಫ್ರೆಂಡ್ಸ್, ಇವತ್ತಿನ ಈ ರಿವ್ಯೂ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ನಿಮಗೆ ಗ್ರಮಿಕಾ ಬ್ರೇಕಿಂಗು ಸಿಗ್ತದೆ. ಗ್ರಮಿಕಾ ಬೇಕು ಇದೆಯಾ ನೋಡಿ, ಗ್ರಮಿಕಾ ಕೆಳಗಡೆ ಹೋಯ್ತಲ್ಲ ಡಿಸ್ಕದು. ಇದು ಬ್ರ್ಯಾಂಡೆಡ್ ಬ್ರೇಕ್ಸ್ ಅನಿಸುತ್ತೆ, ನನಗಿನ್ನ ಅಷ್ಟು ಐಡಿಯಾ ಇಲ್ಲ ಬ್ರೇಕ್ ಮೇಲೆ, ಇವಾಗ ಅಪ್ಡೇಟ್ ಆಗಿರ್ತವೆ ನೋಡಿ ಫ್ರೆಂಡ್ಸ್. ಇನ್ನು ಇದು ನಿಮಗೆ ನಮ್ಮ ರಿವ್ಯೂ ಇಷ್ಟ ಆಗಿದೆ ಅಂದ್ಕೊತೀವಿ. ಇದೇ ಥರ ಇಷ್ಟ ಆದರೆ ಲೈಕ್, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನು ನಮ್ಮ ಫ್ಯೂಚರ್ ಕಂಟೆಂಟ್ಗೆ ನಿಮ್ಮಿಂದ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.